ಸ್ಟಾರ್ ಹೀರೋಗಳ ಸಿನಿಮಾ ಅಂದಾಗ ಅಲ್ಲಿ ಬೈ ಚಾನ್ಸ್ ಕಥೆ ಕೈ ಕೊಟ್ರು ಹೀರೋ ಪಾತ್ರ, ಅವನ ಕ್ಯಾರೆಕ್ಟರೈಸೇಷನ್, ಎಲಿವೇಶನ್ಸ್, ಎಮೋಷನ್ಸ್ ಆರ್ ಅಟ್ ಲೀಸ್ಟ್ ಒಳ್ಳೆ ಪರ್ಫಾರ್ಮೆನ್ಸ್ ಆದ್ರೂ ಇರತ್ತೆ ಅನ್ನೋ ಲೆಕ್ಕದಲ್ಲಿ ಹೋಗಿರ್ತೀವಿ. ಬಟ್ ಆ ಮಿನಿಮಮ್ ಎಕ್ಸ್ಪೆಕ್ಟೇಷನ್ಸ್ ಹೊಡೆದಾಕ್ಬಿಟ್ರೆ ಅದ್ ಹೆಂಗ್ ಕೂರಣ ಗುರು 3 ಗಂಟೆ. ಗುಂಟೂರ್ ಕಾರಂ ಇದು ತ್ರಿವಿಕ್ರಮ್ ಅವರು ಡೈರೆಕ್ಟ್ ಮಾಡಿ ಮಹೇಶ್ ಬಾಬು ಹಾಗೆ ಶ್ರೀಲೀಲಾ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತ ಚಿತ್ರ. ಇಲ್ಲಿನ ಕಥೆ ವಿಚಾರಕ್ಕೆ ಬಂದ್ರೆ, ಚಿಕ್ಕ ವಯಸ್ಸಲ್ಲೇ ನಮ್ಮ ಹೀರೋ ತನ್ನ ಅಮ್ಮನಿಂದ ದೂರ ಆಗಿರ್ತಾನೆ ಅಂಡ್ ಈಗ 25 ವರ್ಷ ಆದ್ಮೇಲೆ ವಾಪಸ್ ಅವಳ ಹತ್ರ ಹೋಗೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟಪಡ್ತಾನೆ. ಸೊ ಆ ಕಷ್ಟಗಳೆಲ್ಲ ಏನು, ಅವನೇನೇನ್ ಏನ್ ಮಾಡಿದ್ರು ಅದು ಮಾಡ್ದ ಹಾಗಿತ್ತು ಅಂಡ್ ಈ ಗ್ಯಾಪ್ ಅಲ್ಲಿ ಕಥೆ ನಮಗೇನ್ ಆಫರ್ ಮಾಡ್ತು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೋಬೇಕು. ಟು ಬಿ ಫ್ರಾಂಕ್, ಈ ಕಾಂಬಿನೇಷನ್ ಈ ಸಿನಿಮಾ ಅನೌನ್ಸ್ ಆದಾಗಿಂದನೂ ನನಗೆ ಯಾವುದೇ ತರ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಅಂಡ್ ಟ್ರೈಲರ್ ನೋಡಿದ ಮೇಲಂತೂ ಫಿಕ್ಸ್ ಆಗೋದೆ. ಇದರಿಂದ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡ್ಬಿಟ್ರೆ ನನ್ನ ಯೋಚನೆಗಳೇ ಸರಿ ಇಲ್ಲ, ಅದೇ ದೊಡ್ಡ ತಪ್ಪು ಅಂತ. ಬಟ್ ಆತರ ಬ್ಲಾಂಕ್ ಆಗಿ ಸಿನಿಮಾ ಹಾಲ್ಗೆ ಎಂಟ್ರಿ ಆದ್ಮೇಲೂ ಕೂಡ ನನಗೆ ಮೇಜರ್ ಆಗಿ ಏನೂ ಇಷ್ಟ ಆಗ್ಲಿಲ್ಲ. ಬಟ್ ಇದ್ದಿದ್ರಲ್ಲಿ ಮಹೇಶ್ ಬಾಬು ಅವರ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್, ಸ್ವಾಗ್, ಆಟಿಟ್ಯೂಡ್, ಡೈಲಾಗ್ ಡೆಲಿವರಿ ಇದೆಲ್ಲ ಚೆನ್ನಾಗೇ ಇತ್ತು ಅಂಡ್ ಅವೆಲ್ಲ ನಾರ್ಮಲ್ ಆಗೇ ಇದ್ರೂ ಕೂಡ ಥಿಯೇಟ್ರಿಕಲ್ಲಿ ಒಳ್ಳೆ ಮಜಾ ಕೊಡ್ತು ಅಂತಾನೆ ಹೇಳ್ತೀನಿ. ಇನ್ನ BGM ವಿಚಾರಕ್ಕೆ ಬಂದ್ರೆ, ಒಂದೇ ಮ್ಯೂಸಿಕ್ ಅನ್ನ ತಿರ್ಗಾ ಮುರ್ಗಾ ಹಾಕಿ ಅದರಲ್ಲೇ ಆಲ್ಟ್ರೇಷನ್ಸ್ ಮಾಡಿ ಚೆನ್ನಾಗಿ ರುಬ್ಬಿಟ್ಟಿದ್ದಾರೆ ನಮ್ಮ ತಮನಣ್ಣ. ಅಲ್ಲ, ನಿಮ್ ಹತ್ರ ಏನ್ ಬೇರೆ ಕಾಂಪೋಸಿಷನ್ ಇರ್ಲಿಲ್ವಾ ಅಂತ? ಸ್ಯಾಡ್ ಮೂಮೆಂಟ್ ಬಂದ್ರು ಅದನ್ನೇ ಬಾರಿಸ್ತೀರಾ ಅಂಡ್ ಎಲಿವೇಶನ್ಸ್ ಬೇಕು, ಒಂದು ಹೈ ಮೂಮೆಂಟ್ ಕ್ರಿಯೇಟ್ ಮಾಡ್ಬೇಕು ಅಂದಾಗ್ಲೂ ಅದೇ ಮ್ಯೂಸಿಕ್ ಅನ್ನ ಬೇರೆ ವರ್ಷನ್ ಅಲ್ಲಿ ಬಾರಿಸ್ತೀರಾ ಬಿಟ್ರೆ ಹೊಸದಾಗಿ ನಾನು ಏನನ್ನೂ ನೋಡ್ಲಿಲ್ಲ. ಟೂ ಮಚ್ ಆಫ್ ರಿಪಿಟೇಟಿವ್ BGM. ಪರವಾಗಿಲ್ಲ ಬಿಡಿ, ಮತ್ತೆ ಅದನ್ನೇ ಯೂಸ್ ಮಾಡಿದ್ರು ಕೂಡ ಇರೋದ್ರಲ್ಲಿ ಕಂಪ್ಯಾರಿಟಿವ್ ಆಗಿ ಇದು ಸ್ವಲ್ಪ ಬೆಟರ್ ಆಗಿತ್ತು. ಇವಿಷ್ಟನ್ನ ಬಿಟ್ರೆ ಕೆಲವೊಂದು ಕಡೆ ಕಾನ್ವರ್ಸೇಷನ್ಸ್ ನ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ ಅಂಡ್ ಅದರಿಂದಾನೆ ಸಿನಿಮಾದಲ್ಲಿ ಬೋರ್ಡಮ್ ಅನ್ನೋದು ಒಂಚೂರು ಕಡಿಮೆ ಆಗಿದೆ ಅಷ್ಟೇ. ಇನ್ನ ಹಾಡುಗಳ ಕಡೆ ಬಂದ್ರಂತೂ ಅದರ ಕಂಪೋಸಿಷನ್, ಸಾಹಿತ್ಯ ಇದ್ಯಾವ್ದ್ರ ಬಗ್ಗೆನೂ ನಾನು ಮಾತಾಡೋದಕ್ಕೆ ಹೋಗಲ್ಲ. ಬಟ್ ದೇ ಆರ್ ಆಲ್ ಎಂಟರ್ಟೈನಿಂಗ್. ಸ್ಪೆಷಲಿ ಹೀರೋಗಿದ್ದ ಎಂಟ್ರಿ ಸಾಂಗ್ ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದಂತ ಪಾರ್ಟಿ ಸಾಂಗ್ ಇವೆರಡೂ ಕೂಡ ನಿದ್ದೆ ಮಾಡೋರ್ನ ಸ್ವಲ್ಪ ಮಟ್ಟಿಗೆ ಬಡ್ದೆಬ್ಬಿಸ್ತವೆ. ಅಂಡ್ ಕೊನೆದಾಗಿ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಅಂತ ಯಾರಿಗೂ ಅಷ್ಟು ಜಾಗ ಇರ್ಲಿಲ್ಲ. ಬಟ್ ಸ್ಟಿಲ್ ಅಪ್ಪ ಮಗಳ ಕನ್ವರ್ಸೇಷನ್, ಅವರಿಬ್ಬರ ಎಮೋಷನ್ ಹಾಗೆ ಅಮ್ಮ ಮಗನ ಮಧ್ಯೆ ಇದ್ದಂತ ಬಾಂಡಿಂಗ್ ನನ್ನನ್ನ ತುಂಬಾ ಚೆನ್ನಾಗಿ ತಲುಪ್ತು. ಈಗ ಸಿನಿಮಾದಲ್ಲಿರೋ ನೆಗೆಟಿವ್ಸ್ ಗಳ ಕಡೆ ಬಂದ್ರೆ, ಮೊದಲು ಇದರ ಕಥೆ ಅಂಡ್ ಎರಡನೇದು ಇದರ ಸ್ಕ್ರಿಪ್ಟ್. ಅದು ಬರೀ ಅನಾದಿ ಕಾಲದ್ದಲ್ಲ, ಅನಾದಿ ಕಾಲಕ್ಕಿಂತನೂ ಹಿಂದಿನ ಕಾಲದ್ದು. ಯಪ್ಪ, ಏನ್ ವರ್ಸ್ಟ್ ಆಫ್ ಪ್ಲಾನ್ ಮಾಡಿದಾರೆ ಗುರು ಅದು. ಥೂ, ಪ್ರತಿ ಸೀನ್ ನಲ್ಲೂ ಹೀರೋ ಬರ್ತಾನೆ, ರ್ಯಾಪ್ ವಾಕ್ ಮಾಡ್ಕೊಂಡು ಒಂದು 4 ಜನನ ಆ ಕಡೆ ಈ ಕಡೆ ಎತ್ತು ಬಿಸಾಕ್ತಾನೆ, ಒಂದ್ 4 ಐಟಮ್ಸ್ ನ ಹೊಡೆದು ಹಾಕ್ತಾನೆ. ಬಿಟ್ರೆ ಇಲ್ಲಿ ಉದ್ದೇಶ ಅನ್ನೋದಿಲ್ಲ, ಕಾರಣ ಅನ್ನೋದಿಲ್ಲ, ಅವನೇನ್ ಮಾಡ್ತಿದ್ದಾನೆ ಅದಕ್ಕೊಂದು ಅರ್ಥನೇ ಇಲ್ಲ. ಅಮ್ಮ ಅನ್ನೋ ಎಮೋಷನ್ ಇದೆ ಅಂಡ್ ಸಿನಿಮಾದ ಬೇಸಿಕ್ ಪ್ಲಾಟ್ ಕೂಡ ಅದೇನೆ. ಬಟ್ ಡೈರೆಕ್ಟರ್ ಅವರು ಅದ್ಯಾವ ನಶೆಲಿದ್ರೋ ಏನೋ ಗೊತ್ತಿಲ್ಲ, ನಮ್ಮ ಹೀರೋ ರಮಣ ಅಮ್ಮನ ಕಡೆ ಹೋಗೋದನ್ನ ಬಿಟ್ಟು ಬೇರೆ ಎಲ್ಲದನ್ನೂ ಮಾಡ್ತಾ ಇದ್ದಾನೆ. ಇನ್ನ ಫಸ್ಟ್ ಹಾಫ್ ಅಲ್ಲಿ ಒಂದು ಸಿಚುವೇಶನ್ ಇದೆ, ನಮ್ ಫ್ಯಾಮಿಲಿ ತಂಟೆಗೆ ಬರಬಾರ್ದು, ಅದಕ್ಕೊಂದು ಸೈನ್ ಹಾಕು ಅಂತ ಪದೇ ಪದೇ ಕಾಡ್ಸೋದು. ಅದನ್ನಂತೂ ಸೀರಿಯಸ್ಲಿ ರಬ್ಬರ್ ತರ ಹೇಳ್ತಿದ್ದಾರೆ. ನಿದ್ದೆ ಬಂದ್ಬಿಡ್ತು ನನಗಂತೂ. ಹೇಗಂದ್ರೆ, ಚಿಕ್ಕ ವಯಸ್ಸಲ್ಲಿ ಚಂದಾಮಾಮನ್ ತೋರ್ಸ್ಬಿಟ್ಟು ಇಲ್ಲ ಗುಮ್ಮ ಬರ್ತಾನೆ ಅಂತ ಹೇಳಿ ಊಟ ಮಾಡ್ಸೋದಕ್ಕೆ ನಮ್ಮ ಅಮ್ಮಂದ್ರು ಕಷ್ಟಪಡ್ತಿದ್ರಲ್ಲ, ಅದೇ ತರ ಇಲ್ಲಿ ಅಮ್ಮ ಬರ್ತಾರೆ, ಅಮ್ಮ ನಿನ್ನನ್ನ ನೋಡ್ತಾರೆ, ಸೈನ್ ಹಾಕು ಅಂತ ಕಾಡ್ಸಿದ್ದು. ಚಿಕ್ಕ ಮಕ್ಳೇನಾದ್ರೂ ಆಗಿದ್ರೆ ಊಟ ಮಾಡೋದಕ್ಕೆ ಬರೀ ಹಠ ಮಾಡ್ತಾ ಇದ್ರು ಅಷ್ಟೇ. ಬಟ್ ಇವನು ದೊಡ್ಡವನಲ್ವಾ, ಅದಕ್ಕೋಸ್ಕರನೇ ಸಿಕ್ಕಲ್ಲಿ ಐಟಮ್ಗಳನ್ನ ಹೊಡಿತಾನೆ, ಒಂದು 4 ಜನನ ಹಾಕೊಂಡು ತದಕ್ತಾನೆ ಅಷ್ಟೇ. ನೋ ಡಿಫರೆನ್ಸ್. ಪರವಾಗಿಲ್ಲ, ಉದ್ದೇಶ ಅನ್ನೋದಂತೂ ಹಾಳಾಗ್ ಹೋಗ್ಲಿ, ಅಟ್ಲೀಸ್ಟ್ ಟ್ರೀಟ್ಮೆಂಟ್, ಹೀರೋ ಪಾತ್ರಕ್ಕೆ ಒಂದು 4-5 ಒಳ್ಳೊಳ್ಳೆ ಚಾಲೆಂಜಸ್, ಅಡೆತಡೆ ಅಂತನಾದ್ರೂ ಇರಬಾರ್ದಾ? ಸುಮ್ನೆ ರುಬ್ಕೊಂಡು ಹೋಗಿದ್ದೀರಾ ಎಲ್ಲಾ ಸೀನ್ಸ್ ಗಳನ್ನ. ಇನ್ನು ನಮ್ಮ ಹೀರೋಯಿನ್ ಮೇಡಮ್, ಬಿಡಿ, ಏನ್ ಹೇಳೋದಕ್ಕಾಗತ್ತೆ ಅವ್ರ ಬಗ್ಗೆ. ಸಿಕ್ಕಾಪಟ್ಟೆ ದೊಡ್ಡವರಾಗ್ಬಿಟ್ಟಿದ್ದಾರೆ ಅಂಡ್ ಸಿನಿಮಾದಿಂದ ಸಿನಿಮಾಗೆ ಅವ್ರಿಗೆ ಬರ್ತಾ ಇರೋಂತ ಪಾತ್ರಗಳಂತೂ ಯಪ್ಪ ಒಂದಕ್ಕಿಂತ ಒಂದು ಸಖತ್ತಾಗಿದೆ. ಮೇ ಬಿ ನಿಮ್ ಹತ್ರ ಬರುವಂತ ಡೈರೆಕ್ಟರ್ಗಳಿಗೆ ಒಂದು ಬೋರ್ಡ್ ಹಾಕಿ ರೆಡಿ ಇಟ್ಕೊಂಡ್ಬಿಡಿ, ಡ್ಯಾನ್ಸ್ ಬೇಕಾದ್ರೆ ನನ್ನ ಹತ್ರ ಬರಬೇಡಿ ಅಂತ. ಅಲ್ಲ, ಏನ್ ನಿಮ್ಮನ್ನ ಕುಣಿಯೋದಕ್ಕೆ ಅಂತಾನೆ ಸಿನಿಮಾಗೆ ಹಾಕೋತಾರೋ ಅಥವಾ ನೀವು ಆಕ್ಟಿಂಗ್ ಮಾಡ್ತಿರೋ ಅನ್ನೋ ನಂಬಿಕೆ ಮೇಲೆ ಕರ್ಕೋತಾರೋ ನನಗಂತೂ ಅರ್ಥ ಆಗ್ತಿಲ್ಲ. ಬಟ್ ನಿಜವಾಗ್ಲೂ ಹೇಳ್ತೀನಲ್ಲ, ನಿಮ್ಮ ಡ್ಯಾನ್ಸ್ ನೋಡೋದಕ್ಕಂತೂ ನಾವು ದುಡ್ಡು ಕೊಟ್ಟು ಬಂದಿರೋದಿಲ್ಲ. ಅಟ್ಲೀಸ್ಟ್ ಆ ಪರ್ಫಾರ್ಮೆನ್ಸ್ ಅನ್ನೋದನ್ನಾದ್ರೂ ಒಂಚೂರು ತೋರಿಸಿ. ಇಲ್ಲ ಸಿನಿಮಾದಲ್ಲಿ ಇರೋ ತರ ನೀವು ಕೂಡ ರೀಲ್ಸ್ ಮಾಡ್ಕೊಂಡೇ ಇದ್ಬಿಡಿ, ಅದೇ ಬೆಸ್ಟ್. ಸೊ ಟೋಟಲ್ ಆಗಿ ಹೇಳ್ಬೇಕಂದ್ರೆ, ಇಟ್ಸ್ ಅ ಕಂಪ್ಲೀಟ್ಲಿ ಔಟ್ಡೇಟೆಡ್ ಸ್ಕ್ರಿಪ್ಟ್ ಅಂಡ್ ಅನ್ ಔಟ್ಡೇಟೆಡ್ ಸಿನಿಮಾ. ಏನಂದ್ರೆ ಏನೂ ಉಪಯೋಗ ಇಲ್ಲ. ಬೈ ಚಾನ್ಸ್ ನಿಮ್ ಹತ್ರ ಏನಾದ್ರೂ ದುಡ್ಡು ಜಾಸ್ತಿ ಆಗಿದ್ರೆ ಖಂಡಿತ ಹೋಗಿ ಸಿನಿಮಾನ ನೋಡಿ, ನಾನಂತೂ ತಡೆಯೋದಿಲ್ಲ. ಅಂಡ್ ನೀವೇನಾದ್ರೂ ಡೈ ಹಾರ್ಡ್ ಫ್ಯಾನ್ ಆಗಿದ್ರೆ ಮಹೇಶ್ ಬಾಬು ಅವರಿದ್ದಾರೆ, ನೋಡ್ಕೊಂಡು ಸುಮ್ನೆ ಹಂಗೆ ವಾಪಸ್ ಬಂದ್ಬಿಡಿ. ಇನ್ನ ಮಿಕ್ದವ್ರಿಗೆ ನಿಮ್ ಇಷ್ಟ ಅಂತ ಹೇಳ್ತೀನಿ. ಇನ್ನ ನೀವು ಆಲ್ರೆಡಿ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ಸ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.